ಹಾಲು ನೆಟ್ಟು ಹಿಂದೆ ಪೂರ್ಚಿ ಕುರಿತು ಕುಚ್ಚ ಮುಂದಿಗೆ ಪಾತ್ರದ ಹೇಳ್ಬೇಡ ಮರ ಮಾಮ ಮರಿ ತೆಗಿಬೇಡ ಅದು ಮ್ಯೂಟ್ ಮ್ಯೂಟ್ ಮುಂದಾಯ್ತು ಮಾಡು ನಿಂದ ಎರಡಿದಲ್ಲ ತೆಗಿಯೋದಂತ ಒಂದು ಬಾಳೆಹಣ್ಣು ಅಥವಾ ಲಿಂಬೆಹಣ್ಣು ಇಷ್ಟು ಕಡೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆದೆಲ್ಲ ಕೆಲಸ ಆಗೋಗಿದೆ, ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಜೋಡಿಸ್ಬೇಕಿಲ್ಲ. ಯಾಕಂದರೆ ಬೆಳಿಗ್ಗೆ ಒಂದ್ಸಲ ತಿಂಡಿ ಆದಮೇಲೆ ಹೊರಗಡೆ ಕೂತ್ರೆ ಅಡುಗೆ ಮನೆ ಬರೋದೇ ಕಮ್ಮಿ. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಗಿದೆ. ಸೆಕೆಗೆ ನನಗೆ ಮನೆ ಒಳಗೆ ಇರೋಕ್ಕೆ ಆಗಲ್ಲ. ಅದಕ್ಕೆ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಹೊರಗಡೆ ಇದ್ಬಿಡೋದು ಜಾಸ್ತಿ. ಹಾಲಲ್ಲಿ ಫ್ಯಾನ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಕೂರ್ತೀನಿ. ಇವಾಗ ಟೈಮ್ 2:15 ಆಯಿತು, 2:15 ಆಯಿತು, ಇನ್ನು ಅಡುಗೆ ಮಾಡಿಲ್ಲ. ಯಾಕಂದರೆ ಮನೆಯಲ್ಲ ಊಟ ಮಾಡೋಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ನಾನು ಅಡುಗೆ ಯಾವಾಗಾದ್ರೂ ಟೈಮ್ ಫ್ರೀ ಆದಾಗ ಮಾಡ್ತಾ ಇರ್ತೀನಿ. ಮತ್ತು ಬೆಳಿಗ್ಗೆ ಏನೋ ತಿಂಡಿ ಇರುತ್ತಲ್ವ, ಅದನ್ನೇ ಮಧ್ಯಾಹ್ನ ತಿಂದ್ಬಿಡ್ತೀನಿ. ಹಾಗಾಗಿ ಇವಾಗ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದಕ್ಕೆ ಸ್ವಲ್ಪ ತಂಪಿನ ಬೀಜ ಬರುತ್ತಲ್ಲ, ತಂಪಿನ ಬೀಜಕ್ಕೆ ಸ್ವಲ್ಪ ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ಕುಡಿಬೇಕು. ಸ್ವಲ್ಪ ಶುಗರ್ ಹಾಕಬೇಕು. ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಚೆನ್ನಾಗಾಗುತ್ತೆ, ಬಾಡಿ ಹೀಟಿಗೆಲ್ಲ ಚೆನ್ನಾಗಾಗುತ್ತೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆಯಲ್ಲ, ನೋಡಿ ಒಂದು ಗ್ಲಾಸಿಗೆ ಹಾಕೊಂಡೆ. ಇದು ತಂಪಿನ ಬೀಜ ನೋಡಿ. ಆಮೇಲೆ ಇದನ್ನು ಒಂದು 1/2 ಅವರ್ ಬಿಟ್ಟು ಕುಡಿಬೇಕು. ಹೀಟ್ ಎಲ್ಲ ಆದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಬಿಸಿಲು, ತುಂಬ ಬಿಸಿಲು. ಯಾವಾಗಲೂ ಹೊರಗಡೆ ಹೋಗಿ ಎಳ್ನೀರೆಲ್ಲ ಕುಡಿಯೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಏನಿದೆ ಅದನ್ನೇ ಮಾಡ್ಕೊಂಡು ಕುಡಿಬೇಕು. ಇವಾಗ ರೈಸ್ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದ್ರ ಬದಲು ಸ್ವಲ್ಪ ನೀರು ಜಾಸ್ತಿ ಕುಡೀರಿ, ಜ್ಯೂಸ್ ಕುಡೀರಿ. ಆದಷ್ಟು ನೀರು ಜಾಸ್ತಿ ಕುಡೀರಿ, ಜ್ಯೂಸನ್ನು ಕುಡೀರಿ, ನೀರು ಜಾಸ್ತಿ ಕುಡೀರಿ. ಫ್ರೂಟ್ಸ್ ತಿನ್ನಿ, ಒಳ್ಳೆಯದು ಇವಾಗ ಹೆಲ್ತಿಗೆ. ನೋಡಿ ಒಂದು 1/2 ಅವರ್ ಯಾಕೆ ಫ್ರಿಜ್ಜಲ್ಲಿ ಇರ್ತಿದ್ರೆ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ? ನೋಡಿ ಕಾಣಿಸ್ತಾ ಇದೆಯಲ್ಲ? ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಕೋಲ್ಡ್ ಆಗುತ್ತೆ. ಅಡುಗೆ ಮನೆ ಬಂದರೆ ಬೆಳಿಗ್ಗೆ ತಿಂಡಿ ಆದಮೇಲೆ ಅಡುಗೆ ಮನೆ ಬಂದೇ ಇಲ್ಲ. ಅಡುಗೆ ಮನೆಯಲ್ಲಿ ಬಿಸಿಲಲ್ಲಿ ಇರೋಕ್ಕಾಗಲ್ಲ ಅಂತ ಅಡುಗೆ ಮನೆ ಬರೋದೇ ಇಲ್ಲ. ಹೊರಗಡೆನೇ ಫ್ಯಾನ್ ಹಾಕೊಂಡು ಕೂರ್ತೀನಿ ನಾನು. ಒಳಗಡೆ ಇರೋಕ್ಕಾಗಲ್ಲ, ನನಗೆ ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಗಿದ್ದು. ಹಂಗಾಗಿ ಬೇಗ ಕೆಲಸ ಮಾಡಿ ಹೊರಗಡೆ ಕೂತವಳು ನೋಡಿ. ಇವಾಗ 2:15 ಹೊರಗಡೆ ಬಂದಿದ್ದೀನಿ. ಇವಾಗ ನನಗೆ ಅಕ್ಕನ ಮನೆಗೆ ಹೋಗ್ಬೇಕು. ಅಕ್ಕನ ಮನೆಯಲ್ಲಿ ಒಂದು ಹಲಸಿನ ಹಣ್ಣು ತಂದಿದ್ದಾರೆ. ನಮ್ಮ ಮಂಗಳೂರು ಸೈಡಲ್ಲಿ ಗುಜ್ಜೆ ಅಂತಾರೆ, ಬೆಂಗಳೂರು ಕಡೆಯವರೆಲ್ಲ ಹಲಸಿನ ಹಣ್ಣು ಅಂತಾರೆ. ಅದು ಮನೆಯೇ ಫೋನ್ ಮಾಡಿ ಹೇಳಿದ್ದು, ಹಣ್ಣಾಗಿದೆ ಬಾ ಕಟ್ ಮಾಡೋಣ ಅಂತ. ಇವಾಗ ಅದಕ್ಕೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ, ಹಲಸಿನ ಹಣ್ಣು ಕಟ್ ಮಾಡಿ ತಿನ್ನಕ್ಕೆ ಅಂತ. ಜಯಂತಿ ಆಂಟಿ ಮಾತಾಡಲ್ಲ ಅದರ ನನ್ನ ಮಗಳಾದ್ರೆ ಅರ್ಥ ಮಾಡ್ಕೊಳ್ಳಿ ಅದನ್ನ ತಗೊಂಬಳಿ ನೋಡಿ. ನಾವು ಗುಜ್ಜೆ ಕಟ್ ಮಾಡಿ ತಿಂತಾ ಇದ್ದೀವಿ. ಇದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀವಿ. ನಾನು ಅಕ್ಕನ ಮನೆ ಬಂದೆ, ಅಕ್ಕ ಗುಜ್ಜೆ ಕಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹಾಳಾಗಿದೆ ಅದು ಆ ಕಡೆದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ.
ಇದು ಹಲಸಿನ ಹಣ್ಣು ಅಂತಾರೆ, ಇಂಗ್ಲಿಷಲ್ಲಿ ಜಾಕ್ ಫ್ರೂಟ್ ಅಂತಾರೆ, ನಮ್ಮ ಮಂಗಳೂರು ಭಾಷೆಯಲ್ಲಿ ಗುಜ್ಜೆ ಅಂತಾರೆ. ಪನಸ್ ಹಿಂದಿ ಮೇರೆ ಪತಾ ನಹೀ ಹೈ. ಮರಾಠಿಯಲ್ಲಿ ಪನಸ್ ಅಂತಾರೆ. ಮರಾಠಿಯಲ್ಲಿ ಪನ್ನಸ, ಪನಸ್. ಹಿಂದಿಯಲ್ಲಿ ಏನಂತಾರೆ? ಇವಾಗ ನಮ್ಮ ಅಮ್ಮ ಬಂದ್ರು ಗುಜ್ಜ ತಿನ್ನಕ್ಕೆ. ಇದು ಯಾರು ಕಟ್ ಮಾಡೋದಂತ ನಾನು ಅವ್ರ ಮುಖ ತೋರಿಸ್ತಾ ಇಲ್ಲ. ಅವ್ರು ಅಂದ್ರು ನಾನು ಮುಖ ತೋರಿಸಲ್ಲ ಅಂದ್ರು. ನಮ್ಮ ಅಮ್ಮ ಬಂದ್ರು ಗುಜ್ಜ ತಿನ್ನಕ್ಕೆ. ಅಮ್ಮ ತಿನ್ನಲ್ಲ ಅಂತ, ಅವರಿಗೆ ತಿಂದ್ರೆ ಕಾಲು ನೋವು ಎಲ್ಲ ಬರುತ್ತಂತೆ. ನೋಡಿ ದಿಶಾನ್ ತಿಂತಾ ಇದ್ದಾರೆ, ನೋಡಿ ನೋಡ್ತಾ ಇದ್ದಾರೆ. ನೋಡಿ ನೋಡಿ ಒಂದು ಹೇರ್ ಸ್ಟೈಲ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಸೂಪರ್ ಆಗಿದೆ ನಿಮ್ದು ಹೇರ್ ಸ್ಟೈಲ್ ಮಾತ್ರ. ದಿಶಾನ್ ಈ ಕಡೆ ಬಾ. ನೋಡಿ ರಜದಲ್ಲಿ ಹೆಂಗೆ ಸ್ಟೈಲ್ ಕಟ್ ಮಾಡಿದ್ದಾನೆ ನೋಡಿ. ಸ್ಕೂಲಿಗೆ ಹೋಗಿ ಈ ಥರ ಕಟ್ ಮಾಡಿದ್ರೆ ಬೈತಾರಲ್ಲ, ಓಡಿಸ್ತಾರೆ. ರಜದಲ್ಲಿ ಮಾತ್ರ. ಎಷ್ಟಿದ್ದೆ ಎಷ್ಟು ಗುಜ್ಜ ಸಿಕ್ತು ನೋಡಿ. ಒಂದು ಪಾತ್ರ, 2 ಪಾತ್ರ, ಇನ್ನೊಂದು ಪ್ಲೇಟ್. ಕಡೆ ಹೋಗ್ತಾ ಇದ್ದೀನಿ ಆಶಿಕನ ಜೊತೆ. ಆಶಿಕಂದು ಡ್ರೆಸ್ಸು ಸ್ಟಿಚ್ ಮಾಡ್ಸೋಕ್ಕೆ ಅಂತ. ಇವತ್ತು ಆಶಿಕಂಗೆ ಏನು ತಿಂತಾಳೆ ಅದು ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಏನು ಕೇಳ್ತಾಳೆ ಅದು ಇವತ್ತು ತಿನ್ನೋದು ಮಾತ್ರ, ಬೇರೆ ಏನಿಲ್ಲ. ನನಗೆ ಗೊತ್ತು ಅವಳು ಏನು ಕೇಳ್ತಾಳೆ ಅಂತ. ಇಲ್ಲ ನೀನು ಕೇಳು, ಸುಳ್ಳು ಹೇಳೋದು ಅಂತಾಳೆ. ಸುಳ್ಳಲ್ಲ, ಸತ್ಯ. ಯಾಕಂದರೆ ರಿಸಲ್ಟ್ ಹತ್ತಿರ ಬರ್ತೇವೆ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ರಿಸಲ್ಟ್ ಹತ್ತಿರ ಬರ್ತೇವೆ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ. ಅದಕ್ಕೆ ಇವತ್ತು ಒಂದು ದಿವಸ ಅವಳು ಕೇಳಿದ್ದು ಕೊಡಿಸ್ತೀನಿ. ತುಂಬ ಕಾಸ್ಟ್ಲಿ ಕೇಳಲ್ಲ, ಚಿಕ್ಕ ಚಿಕ್ಕದು ತಿನ್ನೋದು ಮಾತ್ರ, ಬೇರೆ ಏನಲ್ಲ, ತಿನ್ನೋದು ಅಷ್ಟೇ. ಹೋಗ್ತಾ ಇದ್ದೀನಿ ಈಗ. ಅವಳೇ ಗಾಡಿ ಓಡಿಸೋದು ಇವಾಗ. ಎಲ್ಲಾದ್ರೂ ಅಡ್ಡ ಹಾಕಿದರೆ ಕೂತಿದ್ದೀನಿ. ಡ್ರೆಸ್ ಸ್ಟಿಚ್ ಕೊಡಕ್ಕೆ ಹೋಗ್ತೀವಿ. ಆಮೇಲೆ ಆಶಿಕಂಗೆ ತಿನ್ನಕ್ಕೆ, ಆಶಿಕಾಗ ಒಂದು ಪ್ಲೇಟ್ ಗೊಲ್ಗಪ್ಪ ಕೊಡ್ಸೋದು ಅಷ್ಟೇ, ಬೇರೇನಿಲ್ಲ. ಸಾಕಲ್ಲ ಆಶಿಕ, ಮತ್ತೇನು ಬೇಕು? ಏನೋ ಸೌಂಡ್ ಬರ್ತಾ ಇಲ್ಲ, ಜೋರಾಗಿ ಹೇಳಿದ್ರೆ ಕೇಳ್ತದೆ. ಅವಳಿಗೆ ಮೊಮ್ಮಸ್ ಬೇಕಲ್ಲ, ನನಗೆ ಗೊತ್ತವಳು ಅದೇ ಕೇಳ್ತಾಳೆ. ಈಗ ಬಂದ್ವಿ, ಕ್ಲೋಸು. ಅವರು ಟೀ ಕುಡಿಯೋಕ್ಕೆ ಹೋಗಿದ್ದಾರೆ, ಬರ್ತಾರಂತ. ಇವಾಗ ಕಾಯ್ತಾ ಇದ್ದೀವಿ ನೋಡಿ. ಅದೊಂಥರ ಕಲರ್ ಚೇಂಜ್ ಇದೆ. ಬಾರಿ ಈ ಕಲರ್ ಇರುತ್ತಾ? ಎಲ್ಲ ಇರುತ್ತೆ. ಹೌದಾ? ನಮಗೆ ಮೊಮ್ಮೋಸ್ ಸಿಕ್ಕಿಲ್ಲ, ಅದಕ್ಕೆ ಅದಕ್ಕೆ ಪಾವ್ ಭಾಜಿ ಕೊಡಿಸ್ತಾ ಇದ್ದೀನಿ. ಅಂದರೆ ನೋಡಿ ಸುಳ್ಳು ಅಂತ ಬೈತಾ ಇದ್ದಾಳೆ. ಯಾಕಂದರೆ ಅದು ತುಂಬ ದೂರ ಹೋಗ್ಬೇಕು, ಅಷ್ಟು ದೂರ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಏನಾದರೂ ಇದೆಯಾ ಅಂತ ತಗೊಳ್ಳೋ ಅಂದೆ, ಅದಕ್ಕೆ ಇಲ್ಲಿ ತಗೊಳ್ಳೋಣ ಅಂತ ಬಂದೆ. ಪಾವ್ ಭಾಜಿ ಇದೆ ತಿನ್ನೋದು. ಪಾವ್ ಭಾಜಿ ತಿಂತಾ ಇದ್ದಾಳೆ. ತಿನ್ ಲೆಮನ್ ಹಾಕೋಬೇಕು. ವಡಾಪಾವ್ ತಗೊಂಡೆ, ನನಗೆ ಪಾವ್ ಭಾಜಿ ಬೇಡ ಅಂತ. ಅವಳಿಗೆ ಪಾವ್ ಭಾಜಿ ಮಾತ್ರ ಕೊಡಿಸ್ದೆ, ಯಾಕಂದರೆ ಪಾವ್ ಭಾಜಿ ತಿಂದು ಹೊಟ್ಟೆ ಫುಲ್ಲಾಗಿದೆ. ಗೊಲ್ಗಪ್ಪ ಬೇಕು ಅಂತ ಇದ್ಲು. ಆಮೇಲೆ ಗೊಲ್ಗಪ್ಪ ಇಲ್ಲ, ಬರೀ ಪಾವ್ ಭಾಜಿ. ನಾನು ವಡಾಪಾವ್ ತಿಂದೆ. ಅಕ್ಕನ ಮಗ ಬಂದ ಅಂತೇಳಿ ನನ್ನ ಅರ್ಧದಾರಿಗೆ ಬಿಟ್ಟು ಅವ್ರು ಬಿಟ್ಟು ಬರೋಕ್ಕೆ ಹೋದ್ಲು. ನಾನೀಗ ಅಕ್ಕನ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಂದರೆ ನಾಳೆ ರಿಸಲ್ಟ್ ಬರುತ್ತಲ್ವ, ನಾಳೆ ಮೊಮ್ಮೋಸ್ ಕರ್ಕೊಂಡು ಹೋಗಿ ಕೊಡಿಸ್ತೀನಿ, ಇವತ್ತು ಬೇಡ ಅಂದೆ.
ಯಾಕಂದರೆ ಅದು ಸ್ವಲ್ಪ ದೂರ ಹೋಗ್ಬೇಕು, ಮನೆ ಹತ್ತಿರ ಇದೆ ಅದಷ್ಟು ಚೆನ್ನಾಗಿ ಸಿಗಲ್ಲ, ಸ್ವಲ್ಪ ದೂರ ಹೋದರೆ ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ. ಅದಕ್ಕೆ ಇಲ್ಲಿ ನೋಡಿ ಶನೀಶ್ವರ ಟೆಂಪಲ್ ಇದೆ, ಇಲ್ಲೇ ಮುಂದೆ ಹೋದರೆ ನಮ್ಮ ಅಕ್ಕನ ಮನೆ ಇದೆ.